ಹ್ಯಾಪಿ ಭಾರತ್, ಹ್ಯಾಪಿ ವರ್ಲ್ಡ್, ರಿಚ್ ಭಾರತ್, ರಿಚ್ ವರ್ಲ್ಡ್. ಫ್ರೆಂಡ್ಸ್, ವೆಲ್ಕಮ್ ಟು ಮನಿ ನಂಬರ್. ನಾನು ನಿಮ್ಮ ಪ್ರೀತಿಯ ಚಂದನಶ್ರೀ. ಫ್ರೆಂಡ್ಸ್, 3ನೇ ತಾರೀಕು ನೀವು ಹುಟ್ಟಿದ್ದೀರಾ, 12ನೇ ತಾರೀಕು ಹುಟ್ಟಿದ್ದೀರಾ, 21ನೇ ತಾರೀಕು ಹುಟ್ಟಿದ್ದೀರಾ, 30ನೇ ತಾರೀಕು ನೀವು ಹುಟ್ಟಿದ್ದೀರಾ ಅಂದ್ರೆ ನಿಮ್ಮನ್ನ ನಾವು 3 ಬಾರ್ನ್ ಪೀಪಲ್ ಅಂತ ಕರಿತೀವಿ. ಅಂದ್ರೆ 3ನೇ ತಾರೀಕು ಹುಟ್ಟಿದವರು ಅಂತ ಕರಿತೀವಿ. ನಿಮ್ಗೆ ಈ 2026 ಹೇಗಿರತ್ತೆ? ನಿಮ್ಮ ಭವಿಷ್ಯತ್ತು ತುಂಬಾ ಅದ್ಭುತವಾಗಿರತ್ತೆ. ಯಾಕೆಂದ್ರೆ 1 ಅಂದ್ರೆ ಸೂರ್ಯ, 2026 ಅಂದ್ರೆ 1 ಅಲ್ವಾ? ಸೊ 3 ಅಂದ್ರೆ ಗುರು, ನಾಲೆಜ್, ಜುಪಿಟರ್. ಇವರಿಬ್ಬರಿಗೂ ತುಂಬಾ ಫ್ರೆಂಡ್ಲಿ ನೇಚರ್ ಇದೆ, ಫ್ರೆಂಡ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದೆ, ಫ್ರೆಂಡ್ಶಿಪ್ ಇದೆ. ಸೊ ಎನಿಮಿ ಇಲ್ಲ. ಹಾಗಾದ್ರೆ ನಿಮ್ಗೆ ಈ ಸೂರ್ಯನ ಒಂದು ಸೂರ್ಯನ ವರ್ಷ ಹೇಗಿರುತ್ತೆ? ಈ 2026 ತುಂಬಾ ಅದ್ಭುತವಾಗಿ ಇರುತ್ತೆ ಫ್ರೆಂಡ್ಸ್. ನೀವು ಕಂಡ ಕನಸೆಲ್ಲ ಫುಲ್ಫಿಲ್ ಆಗತ್ತೆ. ನಾಲೆಜ್ ಗೇನ್ ಮಾಡ್ಕೊಂತೀರಾ. ಮತ್ತಷ್ಟು ನಾಲೆಜ್ ನ ಕಲಿಯುವ ಸಮಯ ಬಂದಿದೆ ನಿಮ್ಗೆ. ನೀವು ಏನಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಅದು ಪ್ರಾಫಿಟ್ಸ್ ಬರುತ್ತೆ. ಮೇನ್ಲಿ ಈ ಎಜುಕೇಶನಲ್ ಸೆಕ್ಟರ್ ಅಲ್ಲಿ, ಎಜುಕೇಶನ್ ಬಿಸ್ನೆಸ್ ಅಂದ್ರೆ ಸ್ಕೂಲ್ಸ್, ಕಾಲೇಜಸ್ ಎಲ್ಲ ನಡೆಸ್ತಾ ಇರ್ತೀರಲ್ಲ, ಈ 3ನೇ ತಾರೀಕು ಹುಟ್ಟಿದವರು ತುಂಬಾ ಅದ್ಭುತವಾದ ಪ್ರಾಫಿಟ್ಸ್ ನೋಡ್ತೀರಾ. ಈ ವರ್ಷ ಸಕ್ಸಸ್ಫುಲ್ ಆಗ್ತೀರಾ. ನಿಮ್ಮ ಬಿಸ್ನೆಸ್ ಸಕ್ಸಸ್ಫುಲ್ ಆಗಿ ರನ್ ಆಗತ್ತೆ. ಹೀಲಿಂಗ್ ಸೆಕ್ಟರ್, ಅಕಲ್ಟ್ ಸೈನ್ಸ್, ಬಿಸ್ನೆಸ್, ನಾಲೆಡ್ಜ್ಗೆ ಸಂಬಂಧಪಟ್ಟ ಎಲ್ಲಾ ಫೀಲ್ಡ್ ಅಲ್ಲಿ ಇರೋರಿಗೆ ಅದ್ಭುತವಾಗಿ ಇರತ್ತೆ. ಅದ್ಭುತವಾದ ಸಕ್ಸಸ್ ನ ನೀವು ಸಾಧನೆ ಮಾಡ್ತೀರಾ ಈ ವರ್ಷ. ಯಾಕೆಂದ್ರೆ ಸೂರ್ಯನ ವರ್ಷ ಈ ವರ್ಷ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಸೂರ್ಯ ಮತ್ತೆ ಗುರು ಒಂದಾದಾಗ ಅದ್ಭುತವಾದ ರಿಸಲ್ಟ್ ನ ನೀವು ನೋಡ್ಲಿದ್ದೀರಾ ಫ್ರೆಂಡ್ಸ್. ತುಂಬಾ ಅದ್ಭುತವಾಗಿ ಇರುತ್ತೆ ಈ ವರ್ಷ. ಥ್ಯಾಂಕ್ ಯು. ಶುಭವಾಗ್ಲಿ.